ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ನಟ ಧನ್ವೀರ್, ದರ್ಶನ್ ಅಳಿಯ ಸೇರಿ ಮೂವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಈಗ ಕಾಯ್ತಾ ಇದ್ದಾರೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬಂದಿದ್ದಾರೆ. ದರ್ಶನ್ ಅವರ ಬರುವಿಕೆಗೆ ಕಾಯ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗ್ತಾರೆ. ಸೆಪ್ಟೆಂಬರ್ 30ರವರೆಗೂ ಈಗ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ದರ್ಶನ್ ಸೇರಿದ ಹಾಗೆ ಸಹಚರರ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಅದಾದ ಕೆಲ ಹೊತ್ತಿನಲ್ಲೇ ವಿಜಯಲಕ್ಷ್ಮಿ ಪತಿಯನ್ನ ಭೇಟಿಯಾಗೋದಿಕ್ಕೆ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಜೊತೆ ಸಂಬಂಧಿಕರೂ ಕೂಡ ಬಂದಿರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಟ ಧನ್ವೀರ್, ದರ್ಶನ್ ಅಳಿಯ ಸೇರಿ ಒಟ್ಟು 3 ಜನ ಬಂದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ನ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಇತರರನ್ನು ಈಗಾಗಲೇ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಕೆಲ ಹೊತ್ತಿನ ಹಿಂದಷ್ಟೇ ಕೋರ್ಟ್ ಆದೇಶವನ್ನ ನೀಡಿದೆ. ಅದರ ಬೆನ್ನಲ್ಲೇ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿಯಾಗೋದಿಕ್ಕೆ. ಒಟ್ಟು 3 ಜನ ಬಂದಿದ್ದಾರೆ. ಆದ್ರೆ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೇವಲ ವಿಜಯಲಕ್ಷ್ಮಿ ಅವರನ್ನ ಮಾತ್ರ ಭೇಟಿ ಆಗೋದಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರಂತೆ ಜೈಲಿನ ಅಧಿಕಾರಿಗಳು. ಸಂಬಂಧಿಕರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಟ ಧನ್ವೀರ್, ದರ್ಶನ್ ಅಳಿಯ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಆಗೋದಿಕ್ಕೆ. ಆದ್ರೆ ಅಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಕೆಲ ಹೊತ್ತಿನ ಹಿಂದಷ್ಟೇ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಇದಾದ ಬೆನ್ನಲ್ಲೇ ಈಗ ವಿಜಯಲಕ್ಷ್ಮಿ ಅವರು ಭೇಟಿ ಆಗೋದಕ್ಕೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಯಾರೆಲ್ಲ ಇದ್ದಾರೆ, ಎಲ್ರಿಗೂ ಅವಕಾಶ ಕೊಟ್ರೆ ಹೇಗೆ? ಹೌದು ವೀಣಾ, ಈಗಾಗಲೇ ಹೇಳಿದಂತೆ 4ನೇ ಬಾರಿ ಅಂದ್ರೆ ಬಳ್ಳಾರಿಗೆ ದರ್ಶನ್ ಅವರು ಬಂದ ಬಳಿಕ 4ನೇ ಬಾರಿ ಏನು ದರ್ಶನ್ ಅವರ ಭೇಟಿಯಾಗಲಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಇವತ್ತು ಈ ಬಾರಿ ಸಂಬಂಧಿಯಾಗಿರ್ತಕ್ಕಂಥ ಹೇಮಂತ್ ಮತ್ತು ನಟ ಧನ್ವೀರ್ ಮೂವರು ಸೇರಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಭೇಟಿಗೆ ಅವಕಾಶ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಇದೀಗ ಜೈಲಿನ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆರಂಭದಲ್ಲಿ ಅವರ ರಕ್ತ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅನ್ನೋ ನಿಟ್ಟಿನಲ್ಲಿ ಕೇವಲ ವಿಜಯಲಕ್ಷ್ಮಿ ಅವರನ್ನ ಮಾತ್ರ ಬಿಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತು ಕೋರ್ಟಿನ ಆದೇಶ ಏನಿದೆ, ಎಲ್ಲರೂ ಅಂದ್ರೆ ರಕ್ತ ಸಂಬಂಧಿ ಜೊತೆಗೆ ಅವ್ರು ಯಾರು ಆಪ್ತರಿದ್ದಾರೆ ಅಥವಾ ದರ್ಶನ್ ಯಾರನ್ನ ಭೇಟಿ ಆಗಲಿಕ್ಕೆ ಇಚ್ಛೆ ಪಡ್ತಾರೆ ಅವರು ನೇರವಾಗಿ ಬಂದು ದರ್ಶನ್ ಅವ್ರನ್ನ ಭೇಟಿ ಆಗ್ಬೋದು ಅನ್ನೋ ಒಂದು ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಇವತ್ತು ಬಂದಿರತಕ್ಕಂತ ಮೂವರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ ಮತ್ತು ಅವ್ರ ಜೊತೆ ಒಂದಷ್ಟು ಜಾಮೀನು ಅರ್ಜಿ ವಿಚಾರವಾಗಿ ಮಾತನಾಡ್ತಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ವೀಣಾ, ಇನ್ನೇನು ಕೆಲವು ಕ್ಷಣದಲ್ಲಿ ಅಂದ್ರೆ ಸಂದರ್ಶಕರ ಕೊಠಡಿಯಲ್ಲಿ ಈಗಾಗಲೇ ವಿಜಯಲಕ್ಷ್ಮಿ, ಧನ್ವೀರ್ ಮತ್ತು ಅವರ ಸಂಬಂಧಿ ಹೇಮಂತ್ ಮೂವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರನ್ನ ಕರೆದುಕೊಂಡು ಬರಲು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹೈ ಸೆಕ್ಯೂರಿಟಿ ಸೆಲ್ಗೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಸಂದರ್ಶಕರ ಕೊಠಡಿಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವತ್ತು ಕೋರ್ಟ್ ಅಲ್ಲಿ ಏನೆಲ್ಲ ವಿಚಾರ ಆಯ್ತು ಅದೆಲ್ಲವನ್ನು ಕೂಡ ದರ್ಶನ್ ಅವರಿಗೆ ಸ್ಪಷ್ಟಪಡಿಸೋದ್ರ ಮೂಲಕ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಒಂದಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾರೆ. ವೀಣಾ, ಅಂದ್ರೆ ನರಸಿಂಹಮೂರ್ತಿ, ಪ್ರತಿ ಬಾರಿಯೂ ನಾವು ನೋಡ್ತಾ ಇದ್ದೀವಿ ಕೋರ್ಟ್ನಲ್ಲಿ ಆದೇಶ ಬಂದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಹೋಗಿ ದರ್ಶನ್ ಅವರನ್ನ ಭೇಟಿ ಆಗ್ತಾರೆ. ಬಹುಶಃ ಕೋರ್ಟಲ್ಲಿ ಏನಾಯ್ತು ಅನ್ನೋದ್ರ ಇನ್ಫಾರ್ಮೇಶನ್ ದರ್ಶನ್ ಅವ್ರಿಗೆ ಕೊಡ್ತಾರಲ್ವ? ಹೌದು ವೀಣಾ, ಯಾಕಂದ್ರೆ ದರ್ಶನ್ ಅವರು ಈ ಹೈ ಸೆಕ್ಯೂರಿಟಿ ಸೆಲ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯಂತ ಕಮ್ಯುನಿಕೇಶನ್ ಇಲ್ಲ. ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಸೆಲ್ ಅಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತ ಹೊರ ಜಗತ್ತಿನ ಮಾಹಿತಿ ಅವರಿಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಕೋರ್ಟಿನ ಕಲಾಪ ಆದ ದಿನವೇ ಅಂದ್ರೆ ಇದು 3ನೇ ಬಾರಿ ಈ ರೀತಿ ಅವ್ರು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಜೈಲಿಗೆ ಬಂದ ಮೇಲೆ 4ನೇ ಬಾರಿ ಅವ್ರು ಬರ್ತಾ ಇದ್ರು ಕೂಡ 3 ಬಾರಿ ಕೋರ್ಟಿನ ಕಲಾಪದ ದಿನವೇ ಬಂದು ಒಂದಷ್ಟು ಮಾಹಿತಿಯನ್ನು ದರ್ಶನ್ ಅವರಿಗೆ ಹಂಚಿಕೊಳ್ಳುವ ಮೂಲಕ ಮುಂದಿನ ಕಾನೂನು ಪ್ರಕ್ರಿಯೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಬೇಲಿಗೆ ಅರ್ಜಿ ಹಾಕ್ಬೇಕು, ಯಾವೆಲ್ಲ ಕ್ಲಾಸ್ ಅಲ್ಲಿ ಅರ್ಜಿ ಹಾಕಿದ್ರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಥವಾ ಮತ್ತಷ್ಟು ದಿನ ಜೆಸಿಯಲ್ಲಿ ಇರ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಳೆದ ಶುಕ್ರವಾರ ಬಂದಾಗ ಕೂಡ
ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ವಕೀಲರು ಕೂಡ ಬಂದಿದ್ರು. ಜಾಮೀನು ಅರ್ಜಿಯ ಮೇಲೆ ಸಹಿಯನ್ನು ಕೂಡ ಪಡೆದಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಏನಂದ್ರೆ ಬಳ್ಳಾರಿ ಜೈಲಿಗೆ ಬಂದಾಗಿಂದಲೂ ಸಾಕಷ್ಟು ದರ್ಶನ್ ಅವರಿಗೆ ಒಂಟಿತನ ಕಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಮಾಡಿರ್ತಕ್ಕಂಥ ಆಟೋಟೋಪದ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನು ಕಳೆದ 21 ದಿನಗಳ ಕೆಳಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆವಾಗಿಂದಲೂ ಕೂಡ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಏಕಾಂಗಿಯಾಗಿರ್ತಕ್ಕಂಥ ದರ್ಶನ್ ಅವರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಂತ ಯಾವುದೇ ಫೆಸಿಲಿಟಿ ಸಿಗ್ತಾ ಇಲ್ಲ. ಏನೇ ಬೇಕಂದ್ರೂ ಕೂಡ ಅದಕ್ಕೆ ಅರ್ಜಿ ಹಾಕ್ಬೇಕು, ಅದು ಪರಾಮರ್ಶೆ ಆಗ್ಬೇಕು, ಎಲ್ಲಾ ಅಧಿಕಾರಿಗಳ ಒಪ್ಪಿಗೆ ಮೇರೆಗೆ ಅದು ಅವ್ರಿಗೆ ಸಿಗ್ತಕ್ಕಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಏನು ಒಂಟಿ ಆಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಜಾಮೀನು ಅರ್ಜಿ ವಿಳಂಬ ಆಗ್ತಾ ಇದೆ ಅಥವಾ ಅರ್ಜಿ ಸಲ್ಲಿಕೆ ಮಾಡೋ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ಇದೆಲ್ಲವೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ತೊಡಕುಂಟಾಗ್ತಿದೆ. ಅಂದ್ರೆ ಒಂಟಿತನ ಹೆಚ್ಚು ಬಾಧೆ ಆಗ್ತಿದೆ ಅನ್ನೋಂತ ಮಾಹಿತಿ ಇದೀಗ ಲಭ್ಯ ಆಗ್ತಿದೆ. ಇನ್ನು ಟಿವಿಗಾಗಿ ಕೂಡ ಸಾಕಷ್ಟು ದರ್ಶನ್ ಅವರು ಕೇಳ್ತಾ ಇದ್ರು. ಇವತ್ತು ಏನು ಕೋರ್ಟಿನ ಕಲಾಪ ಆದ ಬಳಿಕ ಟಿವಿಯನ್ನು ಕೊಡ್ತೇವೆ ಅನ್ನೋಂತ ಮಾತನ್ನು ಜೈಲಿನ ಸಿಬ್ಬಂದಿ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಇನ್ನೂ ಟಿವಿ ಕೊಟ್ಟಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರ ಪತ್ನಿ ಅವರೆಲ್ಲ ಭೇಟಿ ಆದ ಬಳಿಕ ಇವತ್ತೇ ಟಿವಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ವೀಣಾ. ಎಸ್ ನರಸಿಂಹಮೂರ್ತಿ, ಬಳ್ಳಾರಿ ಜೈಲಿಗೆ ಹೋದ ನಂತರ ದರ್ಶನ್ ಡಿಮ್ಯಾಂಡ್ ಒಂದಾದ ಮೇಲೆ ಒಂದರಂತೆ. ಮೊದಲಿಗೆ ಸರ್ಜಿಕಲ್ ಚೇರ್ ಕೇಳಿದ್ರು, ಅದು ಸಿಕ್ತು. ಟಿವಿ ಕೇಳಿದ್ರು, ಟಿವಿ ಹಾಕಿದ್ರು, ಆದರೆ 2 ದಿನದಲ್ಲಿ ಟಿವಿ ಹಾಳಾಯಿತು. ಇವತ್ತು ಕೋರ್ಟಲ್ಲಿ ಪ್ಲಾಸ್ಟಿಕ್ ಚೇರ್ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ದರ್ಶನ್ ಪರ ವಕೀಲರು ಮಾತನಾಡ್ತಾ ಇದ್ರು. ಅಂದರೆ ಪ್ಲಾಸ್ಟಿಕ್ ಚೇರ್ ಕೊಡೋದಕ್ಕೆ ಅವಕಾಶ ಇದೆ, ಆದರೆ ದರ್ಶನ್ಗೆ ಕೊಡ್ತಾ ಇಲ್ಲ ಅನ್ನುವಂತಹ ವಾದವನ್ನು ಮಾಡಿದ್ರು. ನ್ಯಾಯಾಧೀಶರು ಏನೆಲ್ಲ ವ್ಯವಸ್ಥೆ ಇದೆಯೋ ಕೈದಿಗಳಿಗೆ ಏನು ಕೊಡಬೇಕು ಅದೆಲ್ಲವನ್ನು ಕೂಡ ನಿಯಮಾವಳಿಯ ಪ್ರಕಾರವಾಗಿ ಕೊಡಬೇಕು ಅನ್ನುವಂಥದ್ದನ್ನು ಸೂಚಿಸಿದ್ರು. ಹಾಗಾದ್ರೆ ಪ್ಲಾಸ್ಟಿಕ್ ಚೇರ್ ಸಿಗುತ್ತೆ ಅವ್ರಿಗೆ? ಹೌದು ವೀಣಾ, ಈಗಾಗಲೇ ಹೇಳಿದಂತೆ ಜೈಲಿನ ನಿಯಮಾವಳಿ ಪ್ರಕಾರ ಏನೆಲ್ಲ ಕೊಡಬೇಕು ಅದು ಕೊಡ್ತಾ ಇದ್ರು. ಆದ್ರೆ ಪರಪ್ಪನ ಆಗ್ರಹದಲ್ಲಿ ಒಂದಷ್ಟು ಹೆಚ್ಚುವರಿಗೆ ನೀಡಿದ್ರು. ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಏನು ಜೈಲನ್ನು ಬಳಸ್ತಕ್ಕಂಥ ಹಿನ್ನೆಲೆ, ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಜೈಲನ್ನು ದುರ್ಬಳಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದರ್ಶನ್ ಅವರು ಜೈಲಿನ ನಿಯಮಾವಳಿ ಪ್ರಕಾರ ಏನೇನು ಸಿಗುತ್ತೆ ಅದೆಲ್ಲವನ್ನು ಕೂಡ ಪಡೆದುಕೊಂಡಿದ್ರೆ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಈವರೆಗೂ ಉಳ್ಕೊಂತಾ ಇದ್ರು. ಆದ್ರೆ ಅಲ್ಲಿ ಅತಿರೇಕ ವರ್ತನೆ ಮತ್ತು ತಮ್ಮದೇ ಆದಂತ ಡಿ ಗ್ಯಾಂಗ್ನ ಪಟವನ್ನ ಕರ್ಕೊಂಡು ಏನೆಲ್ಲ ಅಬ್ಬರದ ಜೀವನ ಮಾಡೋದಕ್ಕೆ ಹೋದ್ರು, ಅಲ್ಲಿ ಎಡವಟ್ಟು ಮಾಡಿಕೊಂಡು ಇದೀಗ ಬಳ್ಳಾರಿ ಜೈಲು ಸೇರಿದ್ರು. ಕಳೆದ 21 ದಿನಗಳಿಂದ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.